ವರದಿಗಾರರು ನಿಂಗಣ್ಣಜಡಿ ವಡಗೇರ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ನಿರ್ಲಕ್ಷ್ಯ ಬೇಡ. ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಸಗರ ಹೇಳಿದರು. ವಡಗೇರ. ಇತ್ತೀಚಿನ ದಿನಗಳಲ್ಲಿ ದುಶ್ಚಟಗಳಿಂದ ಮನುಷ್ಯನ ಆರೋಗ್ಯ ಹದಗೆಡುತ್ತಿದೆ. ಪ್ರತಿಯೊಬ್ಬರೂ ದುಶ್ಚಟಗಳಿಂದ ದೂರವಿರುವಂತೆ ಶಬ್ರಶ್ರೀ ಕರುಣೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಿವಿಮಾತು ಹೇಳಿದರು. ವಡಗೇರ ತಾಲೂಕಿನ ಸುಕ್ಷೇತ್ರ ಕೃಷ್ಣವೇಣಿ ಭೀಮಾ ಸಂಗಮದಲ್ಲಿ ಸಂಗಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ರೋಟರಿ ಕ್ಲಬ್ ಶಕ್ತಿನಗರ ಹಾಗೂ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಸಮಿತಿ ಸಂಯೋಗದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಆರೋಗ್ಯ ಸಂಪತ್ತು ಇದ್ದಂತೆ ಅದನ್ನು ಕಾಪಾಡಿಕೊಳ್ಳಿ. ಸಿರಿಧಾನ್ಯದ ಆಹಾರಗಳು, ಹಣ್ಣು, ಹಂಪಲು, ತರಕಾರಿ ಹೆಚ್ಚಾಗಿ ಸೇವಿಸುವಂತೆ ಹೇಳಿದರು. ರೋಟರಿ ಕ್ಲಬ್ನ ಈ ಕಾರ್ಯ ನಿಜವಾಗಲೂ ಶ್ಲಾಘನೀಯ ಎಂದು ಶ್ರೀಗಳು ನುಡಿದರು. ಈ ಶಿಬಿರದ ಅಧ್ಯಕ್ಷತೆಯನ್ನು ರೋಟರಿ ಕ್ಲಬ್ ಅಧ್ಯಕ್ಷರಾದ ಮಂಜುನಾಥ್ ಸೊನ್ನದ ವಹಿಸಿ ಮಾತನಾಡಿದರು. ನಮ್ಮ ರೋಟರಿ ಕ್ಲಬ್ ಬಡ ಜನರಿಗಾಗಿ ಗ್ರಾಮೀಣ ಭಾಗದಲ್ಲಿ ಹಲವಾರು ಉಚಿತ ಶಿಬಿರಗಳನ್ನು ಮಾಡಿ ಬಡವರಿಗಾಗಿ ಹಗಲಿರಲು ಶ್ರಮಿಸುತ್ತಿದೆ. ಇಂತಹ ಉಚಿತ ಶಿಬಿರಗಳ ಸದುಪಯೋಗವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ರೋಟರಿ ಕ್ಲಬ್ ಕಾರ್ಯದರ್ಶಿ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಸಗರ ಮಾತನಾಡಿದರು. ಆರೋಗ್ಯದ ಬಗ್ಗೆ ಮುಂಜಾಗ್ರತೆ ಕಾಳಜಿ ಇರಲಿ. ಏನಾದರೂ ಆರೋಗ್ಯದ ಸಮಸ್ಯೆ ಕಂಡುಬಂದಲ್ಲಿ ವೈದ್ಯರ ಸಲಹೆಯನ್ನು ಪಡೆದು ಚಿಕಿತ್ಸೆ ಪಡೆದುಕೊಳ್ಳಿ. ಉತ್ತಮ ಗುಣಮಟ್ಟದ ಆಹಾರ ಸೇವಿಸಿ ಜಂಕ್ ಫುಡ್ಗಳಿಂದ ದೂರವಿದ್ದು ಯೋಗ, ಧ್ಯಾನ, ವ್ಯಾಯಾಮಗಳನ್ನು ಮಾಡುವಂತೆ ವೈದ್ಯರು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ವೇದಮೂರ್ತಿ ಪ್ರಕಾಶ್ ಸ್ವಾಮಿ ದೇವಸಗೂರು, ಡಾಕ್ಟರ್ ಆರಿಂಜಯ ಕಟ್ಟಿಮನಿ, ಆದೇಶ ಗುಮ್ಮಡ, ಸುನಿಲ್ ವೈಷ್ಣವ್, ಸಂಜೀವ ಪಡೀಸ್, ಸುಬ್ರಹ್ಮಣ್ಯ, ಡಾಕ್ಟರ್ ಗುರುರಾಜ್, ಮಹೇಶ್ ಪಾಟೀಲ್, ನರಸಪ್ಪ ಚಿಟ್ಟಪಲ್ಲಿ, ಶಶಿಕಾಂತ್ ಪಡ್ಶೆಟ್ಟಿ, ಬಸವರಾಜ್ ದೊಡ್ಡಿ, ಶರಣಪ್ಪ ಕೊಟ್ರಪ್ಪನೂರ, ಶರಣಬಸವ, ಈಶಪ್ಪ ಗೌಡ ಅಗ್ನಿಹಾಳ, ಸೈದಪ್ಪ ರಾಮದುರ್ಗ, ಮಲ್ಲು ಶಿವಪೂರ, ಶ್ರೀನಿವಾಸ ಕಲಾಲ, ಗುರುರಾಜ ಸಾಹುಕಾರ, ಮಲ್ಲಿಕಾರ್ಜುನ, ಮೌನೇಶ್, ಸಚಿನ್. ಈ ಶಿಬಿರದಲ್ಲಿ ನೂರಾರು ಜನರು ಪಾಲ್ಗೊಂಡು ಶಿಬಿರದ ಸದುಪಯೋಗ ಪಡೆದುಕೊಂಡರು ಹಾಗೂ ರೋಟರಿ ಕ್ಲಬ್ನ ಸದಸ್ಯರು, ಸಿಬ್ಬಂದಿ ವರ್ಗ ಮತ್ತು ಸುತ್ತಮುತ್ತಲ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರೋಟರಿ ಕ್ಲಬ್ ಶಕ್ತಿನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ PHF ರೋಟೇರಿಯನ್ ಮಂಜುನಾಥ್ ಸನ್ನದವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವಿಲ್ಲಿ ಆರೋಗ್ಯ ಶಿಬಿರ ಮಾಡಬೇಕು ಅಂತ ಒಂದು ಮಾರ್ಗದರ್ಶನ ಮಾಡಿರ್ತಕ್ಕಂಥ ನಮ್ಮ ಶಕ್ತಿನಗರದ ಸೂಗೂರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ನಮ್ಮ RTPS ಸಂಸ್ಥೆಯ ಉದ್ಯೋಗಿ ಆಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ವೇದಮೂರ್ತಿ ಪ್ರಕಾಶ್ ತಾತ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಸಂಗಮೇಶ್ವರನ ಸಮಿತಿಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಈಶಪ್ಪಗೌಡ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಆಸ್ಪತ್ರೆಯ ಯುವ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಆರಿಂಜಯ ಕಟ್ಟಿಮನಿ ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಇನ್ನೊಂದು ಗುರುರಾಜರ್ ಬೆಂಡೆ ಬೆಂಬಳಿ ಹಾಗೂ ಶಿವಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಗುರುರಾಜ್ ಅವರು ಕೂಡ ವೇದಿಕೆಗೆ ಬರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ದೇವಸ್ಥಾನದ ಕಾರ್ಯದರ್ಶಿಗಳು ಮತ್ತು ಸಂಗಮನಾಥ, ಸಂಗಮೇಶ್ವರ, ಶಿವಪುರ, ಅಗ್ನಿಹಾಳ ಎಲ್ಲ ಗ್ರಾಮದವರಿಗೂ ಕೂಡ ಸ್ವಾಗತ ಬಯಸಿ, ಅದೇ ರೀತಿಯಾಗಿ ನಮ್ಮ ರೋಟರಿ ಕ್ಲಬ್ ಶಕ್ತಿನಗರದ ಹಿರಿಯರಾಗಿರ್ತಕ್ಕಂಥ ನಮ್ಮ ಆದೇಶ್ ಸರ್ ಇರ್ಬೋದು, ಸಂಜೀವ್ ಫಡ್ನೀಸ್ ಸರ್ ಮತ್ತು ನಮ್ಮೆಲ್ಲ ಹಿರಿಯರು ಅವ್ರಿಗೂ ಕೂಡ ಹೊಸದಾಗಿ ಜಾಯ್ನ್ ಆಗಿರ್ತಕ್ಕಂಥ ನಮ್ಮೆಲ್ಲ ನ್ಯೂ ರೋಟೇರಿಯನ್ಸ್ಗೂ ಕೂಡ ಈ ಒಂದು ದೇವಸ್ಥಾನದ ಪರವಾಗಿ ಮತ್ತು ನನ್ನ ಪರವಾಗಿ ಎಲ್ಲರ ಪರವಾಗಿ ನಾನು ತಮಗೆ ಸ್ವಾಗತಗಳನ್ನು ಬಯಸುತ್ತೇನೆ. ಮೊದಲನೇದಾಗಿ ಈಗ ನಮ್ಮ ರೋಟರಿ ಕ್ಲಬ್ ಶಕ್ತಿನಗರದ ವತಿಯಿಂದ ಈ ಒಂದು ಇಲ್ಲಿ ಆರೋಗ್ಯ ಶಿಬಿರ ಮಾಡಲು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ
ಪೂಜ್ಯರಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಮೊದಲನೇದಾಗಿ ಈಗ ನಾವು ನಮ್ಮ ಕ್ಲಬ್ ವತಿಯಿಂದ ಪೂಜ್ಯರಿಗೆ ಸನ್ಮಾನ ಇರುತ್ತೆ. ಈ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮೆಲ್ಲ ಕ್ಲಬ್ ಮೆಂಬರ್ಸು ನಡೆಸಿಕೊಡ್ಬೇಕು.